ಎಲ್ಲರಿಗೂ ನಮಸ್ಕಾರ. ಇವತ್ತು EVSಗೆ ಸಂಬಂಧಿಸಿದ ಸ್ವಲ್ಪ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಒಂದನೇದೇನಂದ್ರೆ ಭಾರತ ರಾಷ್ಟ್ರೀಯ ನದಿ ಯಾವುದಂದ್ರೆ ಗಂಗಾ ನದಿ. ದಕ್ಷಿಣ ಗಂಗಾ ಅಥವಾ ವೃದ್ಧ ಗಂಗಾ ಎಂದು ಕರೆಯಲ್ಪಡುವ ನದಿ ಯಾವುದಂದ್ರೆ ಗೋದಾವರಿ. ಭಾರತದ ಅತ್ಯಂತ ಎತ್ತರವಾದ ತೆಹರಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಭಗೀರಥ ನದಿಗೆ ಕಟ್ಟಲಾಗಿದೆ. ಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಿಸಿದ ನದಿ ಯಾವುದಂದ್ರೆ ಶರಾವತಿ ನದಿ. ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರ ಸೇರುವ ನದಿ ಯಾವುದಂದ್ರೆ ನರ್ಮದಾ ನದಿ. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯಲ್ಲಿದೆ? ಆಲಮಟ್ಟಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಅದು ಕೃಷ್ಣಾ ನದಿಯಲ್ಲಿದೆ. ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಾಜುಲಿ ಯಾವ ನದಿಯಲ್ಲಿದೆ ಅಂದ್ರೆ ಬ್ರಹ್ಮಪುತ್ರ ನದಿಯಲ್ಲಿದೆ. ಮಂಡ್ಯದ KRS ಅಣೆಕಟ್ಟಿನ ಮುಖ್ಯ ವಿನ್ಯಾಸಕರು ಯಾರಾಗಿದ್ರು ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಆಗಿದ್ರು. ಸರ್ ಎಂ ವಿಶ್ವೇಶ್ವರಯ್ಯರು ಏನಾಗಿದ್ರು ಅಂದ್ರೆ ಇವರು ಮುಖ್ಯ ಇಂಜಿನಿಯರ್ ಆಗಿರ. ಇದರ ವಿನ್ಯಾಸಕರು ಯಾರಾಗಿದ್ರು ಅಂದ್ರೆ ಮಿರ್ಜಾ ಇಸ್ಮಾಯಿಲ್ ಆಗಿದ್ರು. ಸರ್ ಎಂ ವಿಶ್ವೇಶ್ವರಯ್ಯರು ಇಂಜಿನಿಯರ್ ಆಗಿದ್ರು. ನೆಕ್ಸ್ಟ್, ಬಿಹಾರದ ಕಣ್ಣೀರು ನದಿ ಎಂದು ಕರೆಯಲ್ಪಡುವ ನದಿ ಯಾವುದಂದ್ರೆ ಕೋಶಿ ನದಿ. ಈ ಕೋಶಿ ನದಿ ಪ್ರತಿ ವರ್ಷ ಬಿಹಾರದಾಗ ಅಪಾರ ಹಾನಿಯನ್ನು ಉಂಟು ಮಾಡುವುದರಿಂದ ಬಿಹಾರದ ಕಣ್ಣೀರ ನದಿ ಅಂತ ಕೋಶಿ ನದಿನ ಕರೀತಾರೆ. ನೆಕ್ಸ್ಟ್, ಭಾರತದ ಅತ್ಯಂತ ಉದ್ದವಾದ ಹಿರಾಕುಡ್ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಹಿರಾಕುಡ್ ಅಣೆಕಟ್ಟು ಒಡಿಸ್ಸಾದಾಗೈತಿ. ಮಹಾನದಿಗೆ ಕಟ್ಟಿದ್ದಾರೆ. ಇದು ಉದ್ದವಾದ ಅಣೆಕಟ್ಟಾಗಿದೆ. ನೆಕ್ಸ್ಟ್, ಪ್ರಸಿದ್ಧ ಧರ್ಮಸ್ಥಳ ಕ್ಷೇತ್ರವು ಯಾವ ನದಿಯ ಮೇಲಿದೆ? ಪ್ರಸಿದ್ಧ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳದಾಗ ಯಾವ ದೇವರೈತಿ? ಸ್ವಾಮಿ ಮಂಜುನಾಥ ಸ್ವಾಮಿ ಅವರದಾರಲ್ಲ ಆ ದೇವಸ್ಥಾನದ ಯಾವ ನದಿಯ ಮೇಲಿದೆ ಅಂದ್ರೆ ನೇತ್ರಾವತಿ ನದಿ ದಂಡೆಯ ಮೇಲಿದೆ. ಕಾವೇರಿ ನದಿಯ ಕರ್ನಾಟಕದ ಎಲ್ಲಿ ಉದ್ಭವಿಸುತ್ತದೆ ಅಂದ್ರೆ ಕಾವೇರಿ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮಿಸುತ್ತದೆ. ನೆಕ್ಸ್ಟ್, ಏಷ್ಯಾದಲ್ಲಿ ಮೊದಲ ಜಲ ವಿದ್ಯುತ್ ಸ್ಥಾವರ ಎಲ್ಲಿ ಪ್ರಾರಂಭವಾಯ್ತಂದ್ರ ಶಿವನ ಸಮುದ್ರ. ಏಷ್ಯಾದಲ್ಲಿಯೇ ಮೊದಲ, ಭಾರತದಲ್ಲೆಲ್ಲ ಏಷ್ಯಾದಲ್ಲಿಯೇ ಮೊದಲ ಜಲ ವಿದ್ಯುತ್ ಸ್ಥಾವರ 1902ರಲ್ಲಿ ಕಾವೇರಿ ನದಿಗೆ ಶಿವನ ಸಮುದ್ರ ಎಂಬಲ್ಲಿ ಪ್ರಾರಂಭವಾಗೈತಿ. ನೆಕ್ಸ್ಟ್, ಭಾರತದ ಅತ್ಯಂತ ಎತ್ತರದ ಕುಂಚಿಕಲ್ ಜಲಪಾತವನ್ನು ನಿರ್ಮಿಸಿದ ನದಿ ಯಾವುದಂದ್ರ ವರಾಹಿ ನದಿ. ಭಾರತದಲ್ಲಿ ಅತ್ಯಂತ ಎತ್ತರದ ಜಲಪಾತ ಯಾವುದು? ಕುಂಚಿಕಲ್ ಜಲಪಾತ. ಯಾವ ನದಿಗೆ ಅಂದ್ರೆ ವರಾಹಿ ನದಿಗೆ. ಘಟಪ್ರಭಾ ನದಿಗೆ ಬೆಳಗಾವಿಯಲ್ಲಿ ನಿರ್ಮಿಸಲಾದ ಅಣೆಕಟ್ಟು ಯಾವುದಂದ್ರ ಹಿಡಕಲ್ ಅಥವಾ ರಾಜಾ ಲಕ್ಕಂಗೌಡು ಅಂತ ಕರೀತಾರೆ. ಹಿಡಕಲ್ ಡ್ಯಾಮಿಗೆ ರಾಜಾ ಲಕ್ಕಂಗೌಡು ಅಂತ ಕರೀತಾರೆ. ನೆಕ್ಸ್ಟ್, ಗಂಗಾ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದಂದ್ರ ಯಮುನಾ ನದಿ. ಗಂಗಾ ನದಿಯ ದೊಡ್ಡ ಉಪನದಿ ಅಂದ್ರೂ ಸರಿ, ಅಥವಾ ಉಪನದಿಗಳಲ್ಲಿ ದೊಡ್ಡ ಉಪನದಿ ಅಂದ್ರೂ ಯಮುನಾ ನದಿನ. ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೀತಾರಂದ್ರ ಇಲ್ಲಿ ಗೋಕಾಕ್ ಜಲಪಾತ. ಘಟಪ್ರಭಾ ನದಿಗೆ ನಿರ್ಮಿಸಿದ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಸಟ್ಲಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಬೃಹತ್ ಅಣೆಕಟ್ಟು ಯಾವುದಂದ್ರ ಬಾಕ್ರಾ ನಂಗಲ್ ಯೋಜನೆಯಾಗಿದೆ ಅಥವಾ ಅಣೆಕಟ್ಟು. ನೆಕ್ಸ್ಟ್, ಗುಜರಾತಿನ ಸರ್ದಾರ್ ಸರೋವರ ಅಣೆಕಟ್ಟು ಡ್ಯಾಶ್ ನದಿಯಲ್ಲಿದೆ ಅಂದ್ರೆ ಗುಜರಾತ್ನ ಸರ್ದಾರ್ ಸರೋವರದ ಅಣೆಕಟ್ಟು ಎಲ್ಲೈತೆ? ನರ್ಮದಾ ನದಿಯಲ್ಲಿದೆ. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಲೇಶ್ವರ ಆಗಿದೆ. ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉದ್ಭವಿಸುತ್ತದೆ. ಇನ್ನು ಹೊಂದಿಸಿ ಬರೆಯಂದಾರ. ಇನ್ನು ಅ ಗುಂಪು ಭ ಗುಂಪು. ಅ ಗುಂಪಿನಾಗ ನಗರಗಳನ್ನು ಕೊಟ್ಟಾರು. ಇಲ್ಲಿ ಬ ಗುಂಪುಗ ಹೊಂದಿಸಿ ಬರೆದು. ಅಯೋಧ್ಯ ನಗರ ಸರಾಯು ನದಿ ತೀರದಲ್ಲಿದೆ. ಅಯೋಧ್ಯ ನಗರ ಅಂದ್ರೆ ದೆಹಲಿ ಸಮೀಪ ಇರ್ತಕ್ಕಂಥ ಅಯೋಧ್ಯ ನಗರ ಸರಾಯು ನದಿ ತೀರದಲ್ಲೈತಿ.
ನೆಕ್ಸ್ಟ್ ನವಿಲ್ ತೀರ್ಥ ಅಣೆಕಟ್ಟು ಯಾವ ನದಿ ಕಟ್ಟ್ಯಾರ ಅಂದ್ರ ಮಲಪ್ರಭಾ ನದಿ ಕಟ್ಟ್ಯಾರ. ಶರಾವತಿಯ ಉಗಮ ಸ್ಥಾನ ಯಾವ್ದಂದ್ರ ಶರಾವತಿ ನದಿಯ ಉಗಮ ಸ್ಥಾನ ಅಂಬುತೀರ್ಥ. ಉತ್ತರ ಪಿನಾಕಿನಿಯ ಎಲ್ಲಿ ಉಗಮ ಆಕತಿ ನಂದಿ ಬೆಟ್ಟದಾಗ ಉಗಮ ಆಕತಿ. ಹುಗ್ಲಿ ನದಿ ದಂಡೆ ಎಲ್ಲೈತಿ ಅಂದ್ರ ಕೋಲ್ಕತ್ತಾ ಹುಗ್ಲಿ ನದಿ ದಂಡೆ ಮೇಲೆ ಐತಿ. ಹುಗ್ಲಿ ನದಿ ದಂಡೆ ಮೇಲೆ ಐತಿ. ಅಯೋಧ್ಯ ನಗರ ಸರಾಯು ನದಿ, ನವಿಲು ತೀರ್ಥ ಮಲಪ್ರಭಾ ನದಿ, ಶರಾವತಿ ಉಗಮ ಅಂಬುತೀರ್ಥ, ಉತ್ತರ ಪಿನಾಕಿನಿ ನಂದಿ ಬೆಟ್ಟ, ಹುಗ್ಲಿ ನದಿ ದಂಡೆ ಕೋಲ್ಕತ್ತಾ. ಈ ರೀತಿ ಹೊಂದಿಸಿ ಬರೆದ. ಕಾವೇರಿ ನದಿಯ ಯಾವುದಾದರೂ 2 ಪ್ರಮುಖ ಉಪನದಿಗಳನ್ನು ಹೆಸರಿಸಿ ಅಂದ್ರೆ ಕಾವೇರಿ ನದಿಯ ಉಪನದಿಗಳಂದ್ರ ಫಸ್ಟ್ನೇದು ಲಕ್ಷ್ಮಣ ತೀರ್ಥ, ನೆಕ್ಸ್ಟ್ ಸಿಂಶಾ, ನೆಕ್ಸ್ಟ್ ಹಾರಂಗಿ, ನೆಕ್ಸ್ಟ್ ಕಬಿನಿ. ಇಲ್ಲಿ ಇಷ್ಟು 4 ಉಪನದಿಗಳನ್ನು ಬರ್ತೀವಿ ನಾವು. 4 ಉಪನದಿಯೊಳಗ ಅವ್ರು ಏನ್ ಕೇಳಾರು ಯಾವ್ದಾದರೂ 2 ಉಪನದಿಗಳಂದ್ರ ಇದ್ರೊಳಗಿನ 2 ಬರೆದ್ರು ಸರಿ ಆಗ್ತದೆ. ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಸುಂದರ್ಬನ್ಸ್ ಡೆಲ್ಟಾವನ್ನು ನಿರ್ಮಿಸಿದ ನದಿಗಳು ಯಾವುವು ಅಂದಾರ. ಡೆಲ್ಟಾವನ್ನು ನಿರ್ಮಿಸಿದ ನದಿಗಳಂದ್ರ ಒಂದ ಬ್ರಹ್ಮಪುತ್ರ, ಇನ್ನೊಂದ ಗಂಗಾ ನದಿ. ಡೆಲ್ಟಾವನ್ ಅಂದ್ರೆ ಈ ಕಡೆಯಿಂದ ಬ್ರಹ್ಮಪುತ್ರ ಬಂತಂದ್ರೆ ಈ ಕಡೆಯಿಂದ ಗಂಗಾ ನದಿ ಬರ್ತೈತಿ. ಈ ನಡಕ್ ಸೆಂಟರ್ ಕೂಡ್ತಲ್ಲ 2, ಅದಕ್ಕ ಮುಖಜ ಭೂಮಿ ಅಥವಾ ಡೆಲ್ಟಾ ಅಂತ ಕರೀತಾರೆ. ನೆಕ್ಸ್ಟ್ ಪಶ್ಚಿಮಕ್ಕೆ ಹರಿಯುವ ಕರ್ನಾಟಕದ 2 ಪ್ರಮುಖ ನದಿಗಳನ್ನು ಬರೆಯಿರಿ. ಪಶ್ಚಿಮಕ್ಕೆ ಹರಿಯುವಂತ ಕರ್ನಾಟಕದ 2 ಪ್ರಮುಖ ನದಿಗಳು ಅಂದ್ರ ಒಂದು ಕಾಳಿ, ಶರಾವತಿ, ನೆಕ್ಸ್ಟ್ ನೇತ್ರಾವತಿ. ಅವ್ರೇನ್ ಕೇಳಾರು 2 ಕೇಳಾರಲ್ಲ, ಯಾವ್ದಾದ್ರು 2 ಬರಿಬಹುದು. ತುಂಗಾ ಮತ್ತು ಭದ್ರಾ ನದಿಗಳು ಎಲ್ಲಿ ಸಂಗಮಗೊಳ್ಳುತ್ತವೆ. ತುಂಗಾ ಅನ್ನೋದು ಒಂದು ನದಿ, ಭದ್ರಾ ಅನ್ನೋದು ಇನ್ನೊಂದು ನದಿ. ಇವೆರಡೂ ಕೂಡ್ತಾವ ಒಂದ್ ಕಡೆ. ಆ ಸ್ಥಳಕ್ಕೆ ಏನಂತಾರು ಕೂಡ್ಲಿ ಎಂಬ ಸ್ಥಳದಲ್ಲಿ. ಈ ಸ್ಥಳಕ್ಕೆ ಕೂಡ್ಲಿ ಎಂಬ ಸ್ಥಳದಲ್ಲಿ ಕೂಡಿ ಮುಂದೆ ಏನಾಗತ್ತೆ 2 ಕೂಡ ಏನಾಗತ್ತೆ ತುಂಗಭದ್ರಾ ನದಿಯಾಗಿ ಹರಿತೈತಿ. ಅದ ಪೂರ್ಣ ತುಂಗಾ ಅನ್ನೋದೊಂದು ನದಿ, ಭದ್ರಾ ಅನ್ನೋದು ನದಿ, ಮುಂದೆ ಹೋಗಿ ಏನಾಗತ್ತೆ ತುಂಗಭದ್ರಾ ಆಗತ್ತೆ. ಬ್ರಹ್ಮಪುತ್ರ ನದಿಗೆ ಟಿಬೇಟ್ನಲ್ಲಿ ಏನೆಂದು ಕರೆಯುತ್ತಾರಂದ್ರೆ ಸ್ಯಾಂಗ್ಪೋ ಅಂತಾರೆ. ಬ್ರಹ್ಮಪುತ್ರ ನದಿಗೆ ಟಿಬೇಟ್ನಲ್ಲಿ ಸ್ಯಾಂಗ್ಪೋ ಅಂತಾರೆ. ಥ್ಯಾಂಕ್ ಯು.